Hello everyone, welcome back to Shruti Ajit Kumar Blogs. ನೀನು ತೆಗಿತೀರ ದೇವ್ರಷ್ಟೇ. ದೇವರಷ್ಟೇ ಬರ್ತೀವಿ. ಅವನು ಕೆಲವು ಸತಿ ವಿಡಿಯೋ ಎಲ್ಲ ಮಾಡ್ತಾಯಿದ್ರೆ ಮಾಡೋಕ್ಕೆ ಬಿಡಲ್ಲ. ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ, ವಿಡಿಯೋ ಮಾಡ್ತಾಯಿದ್ರೆ ಕೋಪ ಮಾಡ್ಕೊತಾ ಇದ್ದಾನೆ. ನಾನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬಟ್ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಹೆಂಗಾದರೂ ವಿಡಿಯೋ ಮಾಡೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಯಾವ ಥರ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ತುಂಬ. ಅವನು ಇವಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು, ನಾನೇ ಸ್ನಾನ ಮಾಡ್ತೀನಿ ಅಂತ ಹೇಳಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡು, ಪೂಜೆ ಮಾಡ್ತೀನಿ ಅಂತ ರೆಡಿ ಆಗ್ತಾ ಇದ್ದಾನೆ ಈಗ ಒಂದು ಸ್ವಲ್ಪ ದಿವಸದಿಂದ ಆ ಥರ ಮಾಡ್ತಾ ಇದ್ದಾನೆ. ವೀಕ್ ಡೇಸಲ್ಲಿ ಬಿಡಲ್ಲ, ಸ್ಯಾಟರ್ಡೆ ಸಂಡೇ ಮಾಡ್ಕೊಳ್ಳಿ ಅಂತ ಬಿಡ್ತೀನಿ ನಾನು. ಹಾಗೆ ನಾನು ಮುಂದೆ ಇರ್ತೀನಿ. ಆಮೇಲೆ ಏನು ಅದು ಕೈಗೆಲ್ಲ ಏನಾದ್ರು ತಾಗಿಸ್ಕೊಂಡ್ರೆ ಅಂತ ಹೇಳಿ. ಬಟ್ ಅವನು ಅವಾಗಿಂದ ಚೆಕ್ ಮಾಡ್ತಾನೆ ಇದ್ದಾನೆ, ವಿಡಿಯೋ ಮಾಡ್ತಾ ಇದ್ದಾಳ ಇಲ್ವಾ ಅಂತ ಹೇಳಿ. ನಾ ವಿಡಿಯೋ ಮಾಡ್ತಿರೋದು ಗೊತ್ತಾಗ್ಬಿಟ್ಟು ನಾ ವಿಡಿಯೋ ಮಾಡಿದ್ರೆ ಕಾಣಿಸ್ತೀನಿ ಅಂತೇಳಿ ಬಗ್ಬಿಟ್ಟು ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಅವನು. ಅಷ್ಟು ಚೆಕ್ ಮಾಡ್ತಾಳೆ, ಏನೋ ವಿಡಿಯೋ ಮಾಡ್ತಾಳೆ ಅಂತ. ಅವ್ನು ಬೇಡ ಅಂತಂದರೆ ಮಾಡಿಸ್ಕೊಳ್ಳೋದೇ ಇಲ್ಲ ವಿಡಿಯೋನ. ಅವ್ನಿಗೆ ಇಂಟ್ರೆಸ್ಟ್ ಬಂದರೆ ಮಾತ್ರ ವಿಡಿಯೋ ಮಾಡೋಕ್ಕೆ ಬಿಡ್ತಾನೆ, ಇಲ್ಲಾಂದರೆ ಮಾಡೋಕ್ಕೆ ಬಿಡಲ್ಲ. ಅವನಿಗೆ ಗೊತ್ತಾಗ್ಬಿಟ್ಟಿದೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನಿಲ್ಲ, ನಿನ್ಗೆ ಮಾಡ್ತಾಯಿಲ್ಲ, ನಾನು ದೇವ್ರದ್ದು ಮಾತ್ರ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದರೂ ಯಾಕೆ ನನ್ನ ಫಾಲೋ ಮಾಡ್ತಿದ್ದೀಯ ಅಂತ ಕೇಳ್ತಾ ಇದ್ದಾನೆ. ನೋಡಿ ಡೋರ್ಗೆ, ಆಮೇಲೆ ಅವ್ರ ತಾತ ಫೋಟೋ ಅಲ್ಲೆಲ್ಲ ಇದೆ, ಎಲ್ಲದಕ್ಕೂ ಮಾಡ್ತಾನೆ. ಹೊರಗಡೆ ದೇವ್ರ ಫೋಟೋ ಇದೆ, ಹಾಗೆ ಬಾಗಿಲ ಮೇಲೆ ದೃಷ್ಟಿ ಗಣೇಶದು ಫೋಟೋ ಇದೆ, ಅಲ್ಲಿ ಕೂಡ ಮಾಡ್ದ. ಆಮೇಲೆ ಇಲ್ಲಿ ಅಜಿತ್ ಅವ್ರ ತಾತ, ಅವ್ರ ಅಪ್ಪಂದು ತಾತ ಇದ್ದಾರೆ, ಅವ್ರಿಗೂ ಕೂಡ ಡೈಲಿ ಅವನು ಮಾಡ್ತಾನೆ. ಅಗರಬತ್ತಿನ ಬೆಳಗ್ತಾನೆ. ಮನೆಯಲ್ಲಿ ಎಲ್ಲ ದೇವ್ರಿಗೆ ಅಗರಬತ್ತಿ, ತುಳಸಿಗೆ ಎಲ್ಲ ಕಡೆ ಬೆಳ್ಕೊಂಡು ಬರ್ತಾನೆ. ನಾವು ಡೈಲಿ ಯಾವ ಥರ ಮಾಡ್ತೀವಲ್ಲ, ನೋಡ್ತಾ ಇರ್ತಾನಲ್ಲ, ಸೊ ಅದೇ ಥರ ಅವನು ಕೂಡ ಫಾಲೋ ಮಾಡ್ತಾ ಇದ್ದಾನೆ. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಡೈಲಿ ಹೊರಗಡೆ ಇಟ್ಟಿರೋ ಪಾಟ್ಗಳ ಹತ್ರ ಒಂದು ಅಗರಬತ್ತಿನ ಹಾಕ್ತೀನಿ. ಅವನು ಕೂಡ ಅದೇ ಥರ ಹಾಕಿ ಬಂದ ಹೊರಗಡೆ. ಹಾಗೆ ಮಂಗಳಾರತಿ ಕೂಡ ಮಾಡ್ತಾಯಿದ್ದೇನೆ. ಅವ್ನಿಗೆ ಇನ್ನೊಂದು ಏನು ಅಭ್ಯಾಸ ಆಗಿದೆ, ಡೈಲಿ ಸೈಕಲ್ಗೆ ಹೋಗಿ ಮಾಡಿ ಬರ್ತಾನೆ. ಅವನಿಗೆ ಅದು ಮೊನ್ನೆ ವಿಜಯದಶಮಿ ದಿವಸ ಮಾಡಿರೋದು ನೋಡಿದಾನಲ್ಲ, ಸೊ ಹಾಗಾಗಿ ಡೈಲಿ ಮಾಡಿ ಬರ್ತಾನೆ. ಪೂಜೆ ಮಾಡಿದಾಗೆಲ್ಲ ತಾನು ಯಾವಾಗ ಪೂಜೆ ಮಾಡ್ತಾನೋ ಆವಾಗ ಅವನು ಅಂದ್ಕೊಂಬಿಟ್ಟಿದ್ದಾನೆ ಡೈಲಿ ಪೂಜೆ ಮಾಡಬೇಕು ಸೈಕಲ್ಗೆ ಅಂತ. ಬಟ್ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಡೈಲಿ ಮಾಡಬಾರ್ದು ಅಂತ. ಬಟ್ ಹೇಳಿದ್ರು ಅವನಿಗೂ ಸದ್ಯಕ್ಕೆ ಅರ್ಥ ಆಗಲ್ಲ. ಬಾಸ್ದು ಪೂಜೆ ಮುಗೀತು. ಆಮೇಲೆ ನಾನು ಹೂವೆಲ್ಲ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಮಾಡ್ತೀನಿ. ಅವನು ಇಂಟ್ರೆಸ್ಟು ಮಾಡ್ತೀನಿ ಅಂತ ಇದ್ದಾನಲ್ಲ, ಸೊ ಬಿಟ್ಬಿಟ್ಟಿದ್ದೀನಿ, ಮಾಡಲಿ ಕಲೀಲಿ ಅಂತ ಹೇಳಿ. ನಾನು ಆಮೇಲೆ ನೀಟಾಗಿ ಮಾಡ್ತೀನಿ. ನಮ್ಮದು ಮಧ್ಯಾಹ್ನದ್ದು ಲಂಚ್ ಮೆನ್ಯೂ ನೋಡಿ ಯಾವ ಥರ ಇತ್ತು ಅಂತ. ಚಿಲ್ಲಿ ಚಿಕನ್, ಹಾಗೆ ಬಿರಿಯಾನಿ ರೈಸು, ಹಾಗೆ ರಾಯ್ತ. ಆರೋಗ್ಯ ತುಂಬ ಇಷ್ಟ ರೈಸ್ ಜೊತೆ ರಾಯ್ತ ತಿನ್ನೋದು. ನಾನು ಒಬ್ಬನೇ ತಿನ್ಬೇಕಾ? ನಾ ತಿನ್ನಿಸ್ತೀನಿ. ನಾನು ತಿಂತೀನಿ. ಗಲೀಜ್ ಕೈಯಲ್ಲಿ. ನಾನು ಆರೋ ಈವ್ನಿಂಗ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಾನು ಈ ಥರ ರೆಡಿಯಾಗಿ ಹೊರಗಡೆ ಹೊರಟೆ. ಆರೋ ನೋಡಿ ಒಂದು ರೀಲ್ ಮಾಡಿದ್ದೀನಿ ಅವಳ ಥರ.
ಕ್ರಿಸ್ಮಸ್ ಡೇ ದಿವಸ ಮಾಡಿರೋ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಜನ ರಶ್ ಅಂತಂದರೆ ಒಳ್ಳೆ ಜಾತ್ರೆ ಥರ ಅಷ್ಟು ಜನ ಇಲ್ಲಿ ತುಂಬ ರಶ್ ಆಗಿತ್ತು. ನೋಡಿ ನನಗೆ ಶಾಕ್ ಆಗಿಬಿಡ್ತು. ಆ್ಯಕ್ಚುಲಿ ನಾನು ಇಲ್ಲಿ ಈ ಮಾಲಿಗೆ ಹೋಗಿದ್ದು ಫಸ್ಟ್ ಟೈಮು, ಮೊದಲು ಹೋಗಿರಲಿಲ್ಲ, ಇಲ್ಲಿ ಬೇರೆ ಕಡೆ ಹೋಗ್ತಾಯಿದ್ವಿ. ಸೊ ಹೊಸದಾಗಿದೆ ಅಂತ ಹೋಗಿದ್ವಿ. ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಆಮೇಲೆ ನಾವು ಸ್ಕೇರಿ ಹೌಸ್ ಹೋಗೋಣ ಅಂತ ಹೋದ್ವಿ. ಸ್ಕೇರಿ ಹೌಸ್ ಹೋಗೋಣ ಅಂತ ಅವನಿಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ನಾನು ಹೇಳಿದೆ ಹೆದರ್ಕೋಬೇಡ, ಅದೇನಿರಲ್ಲ, ಜಸ್ಟ್ ಅವರು ಫೇಕ್ ಆ ಥರ ಅವರೇ ಪೀಪಲ್ಸ್ ಇರ್ತಾರೆ, ಅವರೇ ಮಾಡ್ತಾ ಇರ್ತಾರೆ ಅಂತ. ಬಟ್ ಅವ್ನು ಹೆದರ್ತಾರಲ್ಲ ಮಕ್ಕಳು, ಅದೇ ಥರ ಸೇಮ್ ಆಯಿತು. ಸೊ ಅವ್ನು ಫುಲ್ಲು ಕಾಯ್ತಾ ಇದ್ದಾನೆ ಒಳಗಡೆ ಏನಿರುತ್ತೆ ಅಂತ. ಬಟ್ ಒಳಗಡೆ ಹೋದ್ರ ಮೇಲೆ ಹಿಡ್ಕೊಂಬಿಡ್ತಾನೆ ನನ್ನ. ಅವನು ಕೂಡ ಟೀ ಶರ್ಟ್ ನೋಡಿ ಅದೇ ಥರ ಹಾಕೊಂಬಂದಿದ್ದಾನೆ, ಸ್ಕೆಲಿಟನ್ದು ಬುರ್ಡೆದ್ದು ನೋಡಿ ಸೇಮ್. ಅವ್ನ ಟೀ ಶರ್ಟ್ ನೋಡಿ ಯಾವ ಥರ ಇದೆ ಅಂತ ಸೇಮ್ ಅದೇ ಇಲ್ಲಿ ಡೋರ್ ಮೇಲೆ ಹಾಕಿದ್ದಾರೆ ನೋಡಿ, ಸೇಮ್ ಟು ಸೇಮ್ ಅದೇ ಥರ. ನಾವು ಬಟ್ ಅಂದ್ಕೊಂಡಿರಲಿಲ್ಲ ಬರ್ತೀವಿ ಅಂತ, ಹಂಗೆ ನೋಡಿದ ತಕ್ಷಣ ಹೋಗೋಣ ಅಂತ ಬಂದಿದ್ದು. ಸೇಮ್ ಟು ಸೇಮ್ ನೋಡಿ ಯಾವ ಥರ ಅಂತ. ಫುಲ್ ಖುಷಿಯಾಗಿ ನಿಂತ್ಕೊಂಡಿದ್ದಾನೆ. ಒಳಗಡೆ ಹೋದ್ರ ಮೇಲೆ ಅವನಿಗೆ ಗೊತ್ತಾಗುತ್ತೆ ಏನಂತ ಹೇಳಿ. ಬನ್ನಿ ನೋಡೋಣ ಯಾವ ಥರ ಒಂದು ರಿಯಾಕ್ಷನ್ ಇರುತ್ತೆ ಅಂತ ಹೇಳಿ. ಅವನಿಗೆ ಹೊರಗಡೆ ಹೋದರೆ KFC ತಿನ್ನಲೇಬೇಕು, ಹಾಗಾಗಿ ಅವನಿಗೆ ತೊಗೊತಾ ಇದ್ದೀವಿ. ಅವನು ಸ್ವಲ್ಪ ಇಲ್ಲಿ ನೋಡ್ತಾ ನಿಂತ್ಕೊಂಡಿದ್ದ ನೋಡಿ ಯಾವ ಥರ ಅಂತ. ಇಲ್ಲಿ ನೋಡು, ಲುಕ್ ಎಟ್ ಮೀ. ಹೆಂಗೆ ಡ್ಯಾನ್ಸ್ ತಿನ್ನು, ಹೆಂಗೆ KFC ತಿನ್ನು, ಹೆಂಗೆ KFC ಡ್ಯಾನ್ಸ್ ಮಾಡು, ಹೆಂಗೆ ಆರ್ಡ್ರ್ ಕೊಟ್ಟಾಯಿತು. ಸೊ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ಆರವ್. ಅವ್ನು ಕೂತ್ಕೊಂಡು ಸಾಂಗ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಹೊರಗಡೆ ಬಂದರೆ ಸಾಕು, ಅವನದು ಹೊಸದು ಪೂಮಾ ಶೂ ಇದೆ, ಅದನ್ನೇ ಹಾಕ್ಕೋಬೇಕು, ಅದನ್ನೇ ಹಾಕ್ಕೊಂಬಂದಿದ್ದಾನೆ. ಆಮೇಲೆ ಕ್ಯಾಪು ಜಾಕೆಟ್ ಬೇಡ ಅಂತಾನೆ, ಬಟ್ ತುಂಬ ಚಳಿ ಇತ್ತಲ್ಲ ಹಾಕು ಅಂತ ನಾನೇ ಫೋರ್ಸ್ ಮಾಡಿ ಹಾಕ್ಕೊಂಡು ಬಂದಿದ್ದೀನಿ. ಇಲ್ಲಾಂದರೆ ಹಾಕಲ್ಲ, ಅವನು ಎಷ್ಟು ಚಳಿ ಇದ್ರೂ ಹಾಕಲ್ಲ. ಆಮೇಲೆ ಈ ಟೈಮಲ್ಲಿ ಎಷ್ಟು ಚಳಿ ಇದೆ ಆದರೂ ಬಟ್ ಅವನು ಏನಂದರೆ ಮಲ್ಗೋಷ್ಟೊತ್ತಿಗೆ ಫ್ಯಾನ್ ಹಾಕ್ಕೊಂಡು ಮಲ್ಕೊತಾನೆ. ಆ ಥರ ಅವನಿಗೂ ಬಾಡಿ ಸೆಕೆ ಆಗುತ್ತೆ. ಈಗ ಆರ್ಡ್ರ್ ಬರೋವರೆಗೂ ಅವ್ನು ಡ್ಯಾನ್ಸ್ ಮಾಡ್ತಾನೇ ಇದ್ದಾನೆ. ಅದು ಯಾಕಂದರೆ ಅವನಿಗೆ ತಿನ್ನೋಕ್ಕೆ ಅಷ್ಟು ಇಷ್ಟ, ಈಗ ಬರುತ್ತೆ ಅಂತ ಅಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನು ಬಂದ ತಕ್ಷಣ ಸುಮ್ಮನೆ ಕೂತ್ಕೊಂಡು ತಿಂತಾ ಇರ್ತಾನೆ ಅಷ್ಟೇ. ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಕೂಡ ಅಷ್ಟೇ, ತಿನ್ನೋಷ್ಟೊತ್ತಿಗೆ ಅವ್ನು ಕೋಲ್ಡ್ ಡ್ರಿಂಕ್ಸ್ ಬೇಕು ಅಂತ ಹಠ ಮಾಡ್ತಾನೆ. ಬಟ್ ನಾವು ಕೊಡಲ್ಲ, ಇವಾಗ ಅವಾಯ್ಡ್ ಮಾಡಿದ್ದೀವಿ, ಯಾಕಂದರೆ ಅದು ಒಳ್ಳೇದಲ್ವೇ ಅಲ್ಲ ಮಕ್ಕಳಿಗೆ. ಹಾಗಾಗಿ ಚೆನ್ನಾಗಿತ್ತು ಮಾಲಲ್ಲಿ, ಇದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸದು, ಇಷ್ಟ ಆಯಿತು ನನಗೂ ಕೂಡ. ನಾನು ನನ್ನ ತಮ್ಮ ಆರವ್ ಹೋಗಿದ್ವಿ ಹೊರಗಡೆ ಕರ್ಕೊಂಡು ಹೋದರೆ ನನ್ನ ತಮ್ಮ ಆರೋಗ್ಯ ಏನಾದ್ರು ಕೊಡಿಸ್ತಾನೆ ಇರ್ತಾನೆ ತಿನ್ನೋಕ್ಕೆ. ಅವನೇ ಕೊಡಿಸಿದ್ದು, ನಾನೇನು ಕೊಡಿಸಿಲ್ಲ ತಿನ್ನೋಕ್ಕೆ. ಯಾಕಂದರೆ ಅವ್ನು ಕರ್ಕೊಂಡು ಹೋದ ಅಂದರೆ ಅವನೇ ಕೊಡಿಸೋದು, ನಾನು ಕೊಡ್ಸೋಕ್ಕೆ ಹೋಗಲ್ಲ. ಸೊ ಇವಾಗ ಅವನೇ ಕರ್ಕೊಂಡು ಹೋಗಿರೋದ್ರಿಂದ ನಂದೇನೂ ಇಲ್ಲ, ಅವನೇ ಕೊಡಿಸಿರೋದು ಆರೋಗ್ಯ ಮತ್ತು ನನಗೆ. ತಿನ್ನೋಕ್ಕೆ ಮಾತ್ರ ಕೊಡಿಸ್ತಾನೆ, ಮತ್ತು ಬೇರೆ ಏನೂ ಕೊಡಿಸಲ್ಲ, ತಿನ್ನೋಕ್ಕೆ ಮಾತ್ರ ಕೊಡಿಸೋದು. ಮತ್ತು ಬೇರೆ ಏನಾದಿದ್ದರೆ ನಾನು ತಗೋಬೇಕಾಗತ್ತೆ. ಹೊರಗಡೆ ಹೋದರೆ ಮಾತ್ರ ಚೆನ್ನಾಗಿ ಖರ್ಚು ಮಾಡಿಸ್ತಾನೆ ಯಾರೋ, ಹಾಗಾಗಿ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ ನನಗೆ. ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಅಂತ ಹೇಳ್ತಾ ನಾವು ಇವತ್ತು ಬಂದು ಎಂಜಾಯ್ ಮಾಡಿದ್ವಿ ನಾವು ಕೂಡ ಕ್ರಿಸ್ಮಸ್ ದಿವಸ. ಮತ್ತು ಇನ್ನೊಂದು ಥಿಂಗ್ ಏನಂತ ಅಂದರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ, ಹಾಗೆ ಯಾರನ್ನೇ ನಮ್ಮ ಜೊತೆ ಕರ್ಕೊಂಡು ಹೋದರೆ ಏನಾಗುತ್ತೆ ಅಂತಂದರೆ ನಮ್ಗೆ ಏನು ಬೇಕು ಅಂತ ಫ್ರೀಯಾಗಿ ನೋಡೋಕ್ಕಾಗೋದೇ ಇಲ್ಲ. ಅದರಲ್ಲೂ ಇವನ್ನ ಕರ್ಕೊಂಡು ಹೋಗಿದ್ರೆ ಮಾತ್ರ ಏನು ಅಂದರೆ ಏನು ನೋಡೋಕ್ಕೆ ಬಿಡಲ್ಲ, ತನಗೇನು ಬೇಕು ಅದನ್ನು ಮಾತ್ರ ನೋಡ್ತಾನೆ, ಕೊಡಿಸ್ಕೊತಾನೆ, ಸೀದಾ ಕೈ ಎಳ್ಕೊಂಡು ಹೋಗ್ತಾ ಇರ್ತಾನೆ ನಡಿ ಮನೆಗೆ ಅಂತ. ನನಗಂತೂ ಏನು ನೋಡೋಕ್ಕೆ ಬಿಟ್ಟಿಲ್ಲ ಅವನು. ನಂಗೆ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಬಂದರೆ ಆ ಥರ ನಂಗೆ ಏನಾದ್ರು ತೊಗೊಳಕ್ಕೆ ಬಂದರೆ ಒಬ್ಬಳೇ ಬರಬೇಕು ಅಂತ ಅನ್ನಿಸ್ಬಿಡ್ತು, ಅಷ್ಟು ತಲೆ ಕೆಡಿಸ್ಬಿಟ್ಟ ನನಗೆ. ಇದರಲ್ಲಿ ಹೋಗ್ತಾ ಅಲ್ಲಿ ಸ್ನೋಮ್ಯಾನ್ ಹತ್ರ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ. ನನಗೆ ಏನು ಗೊತ್ತಾ, ನಾನು ಆರವಾದರೆ ತಗೋತೀವಿ, ಇವನು ನನ್ನ ತಮ್ಮ ಆದರೆ ಹೈಟ್ ಅಲ್ಲ, ನನಗೆ ಕೈ ಹಿಂಗೆ ಉದ್ದ ಹಿಡಿದು ಅದು ಆ ಥರ ವಿತೌಟ್ ಸೆಲ್ಫಿ ಸ್ಟಿಕ್ ನನಗೆ ತೊಗೊಳಕ್ಕೆ ಬರಲ್ಲ ಸೆಲ್ಫಿನ. ಅವನು ನೋಡಿ ಈ ಥರ ತೊಗೊಳೋಷ್ಟೊತ್ತಿಗೆ ಒಳ್ಳೆ ಕಾಮಿಡಿ. ಅವನು ನೀನೇ ಬಕ್ಕೊಂಡು ನಿಂತ್ಕೊ ಅಂತ ಹೇಳಿದೆ, ಕಡೆಗೆ ಅವನು ಸ್ವಲ್ಪ ಬೆಂಡಾಗಿ ನಿಂತ್ಕೊಂಡು ತಗೊಂಡ್ಬಿಟ್ವಿ. ಸೊ ಇದೆಲ್ಲ ಮುಗೀತು. ಸೊ ಮನೆಗೆ ಹೊರಡ್ತಾ ಇದ್ದೀವಿ, ಟೈಮ್ ಆಯ್ತು ಈಗ ಆಲ್ಮೋಸ್ಟ್ 9:30 ಆಯಿತು, ಮನೆಗೆ ಹೊರಡ್ತಾ ಇದ್ದೀವಿ.
ನೆಕ್ಸ್ಟ್ ಡೇ ನಾನು ಇದು ನೋಡಿ ಈ ಥರ ದ್ರಾಕ್ಷಿ ಒಣ ದ್ರಾಕ್ಷಿ ಏನಿತ್ತಲ್ಲ ಅದನ್ನು ಇದು ಮನೆದಂದಮೇಲೆ ಸ್ವಲ್ಪ ಒಣಗ್ಸೋಕೆ ಹಾಕಿರ್ತಾರೆ. ಆ ಥರ ಎಲ್ಲ ಡಸ್ಟು ಮೊನ್ನೆ ತುಂಬ ಇರುತ್ತೆ, ಮಣ್ಣೆಲ್ಲ ಬಿದ್ದಿರುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ವಾಶ್ ಮಾಡಿ ಈ ಥರ ಬುಟ್ಟಿಲಿ ವಾಶ್ ಮಾಡಿ ಈ ಥರ ಪೇಪರ್ ಹಾಕಿ ಬಿಸಿಲಿಗೆ ಹಾಕಕ್ಕೆ ಹೋಗಲಿಲ್ಲ, ಯಾಕಂದರೆ ಮತ್ತೆ ಡಸ್ಟ್ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ಮನೇಲೇ ಫ್ಯಾನ್ ಹಾಕಿ ಒಣಗಿಸ್ಕೊಂಡೆ. ಈ ಥರ ಇಷ್ಟು ತುಂಬ ಇತ್ತು, ಹಾಗಾಗಿ ವಾಶ್ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ, ಆಗ್ತಾನೆ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲನೂ ತೆಗೆದು ತುಂಬ ಇತ್ತು, ಒಂದು ಬುಟ್ಟಿ ಎಷ್ಟಿತ್ತು ಅದನ್ನೆಲ್ಲ ವಾಶ್ ಮಾಡಿ ಪೇಪರ್ ಹಾಕಿ ಒಣಗಾಕ್ತಾಯಿದ್ದೀನಿ ಈ ಕಡೆ ರೂಮಲ್ಲಿ ಫ್ಯಾನ್ ಹಾಕಿಬಿಟ್ಟು. ಸೊ ಈ ಥರ ತೆಳ್ಳಗೆ ಹಾಕಿದ್ರೆ ಚೆನ್ನಾಗಿ ಒಣಗುತ್ತೆ. ಹಾಗೆ ಮನೆಯದೆಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ, ಏನು ಕೆಮಿಕಲ್ ಇರಲ್ಲ, ಏನೂ ಇಲ್ಲ, ಚೆನ್ನಾಗಿ ಇದೆ. ದೊಡ್ಡ ಸ್ಮಾಲ್ ಕೂಡ ಇಲ್ಲ, ಚೆನ್ನಾಗಿದೆ, ದಪ್ಪಗೆ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಚೆನ್ನಾಗಿದೆ. ಕೆಲವುದೆಲ್ಲ ಹುಳಿ ಬರುತ್ತೆ, ಇದು ಹುಳಿ ಇಲ್ಲ, ರುಚಿಯಾಗಿದೆ, ತುಂಬ ಸ್ವೀಟಾಗಿದೆ. ನೆಕ್ಸ್ಟ್ ಯಾರೋ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವ್ರ ಅಪ್ಪ ಹೆಂಗೆ ದೇವ್ರ ಸಾಂಗ್ನ ಹಾಕಿಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದೇ ಥರ ಇವತ್ತು ಸಾಂಗ್ನ ಹಾಕಿಬಿಟ್ಟು ಪೂಜೆನ ಮಾಡ್ತಾ ಇದ್ದಾನೆ ನೋಡಿ. ಡೋರ್ಗೆ ತಾತಾಗೆ ಅವನು ಏನಂತ ಅಂದರೆ ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪನೂ ಬೆಂಡ್ ಆಗಲ್ಲ ನೋಡಿ, ಸ್ಟ್ರೈಟಾಗಿ ನಿಂತ್ಕೊಂಡು ಆರತಿ ಮಾಡೋದು, ಸ್ಟ್ರೈಟಾಗಿ ನಿಂತ್ಕೊಂಡೆ ಅಗರಬತ್ತಿನ ಬೆಳಗೋದು, ಆ ಥರ ಮಾಡ್ತಾನೆ. ಸ್ವಲ್ಪ ಬೆಂಡ್ ಆಗು ಅಂತ ಅಂದರೆ ಇಲ್ಲ, ಕೇಳೋದಿಲ್ಲ, ಸ್ಟ್ರೈಟಾಗಿ ನಿಂತ್ಕೊಂಡು ಮಾಡೋದು ನೋಡಿ, ಆ ಥರ ಮಾಡ್ತಾ ಇದ್ದಾನೆ. ಸ್ಟ್ರೈಟಾಗಿ ನಿಂತ್ಕೊಳ್ಳೋದು, ಒಂಚೂರು ಕೂಡ ಬೆಂಡ್ ಆಗಲ್ಲ ಅವನು. ಹೊರಗಡೆ ಕೂಡ ಎಲ್ಲ ಮಾಡ್ಕೊಂಬಂದ, ನೀಟಾಗಿ ಮಾಡೋದು ಕಲ್ತಿದ್ದೇನೆ, ಚೆನ್ನಾಗಿ ಮಾಡ್ತಾನೆ ಪೂಜೆನ. ಆದರೆ ಸ್ವಲ್ಪ ಇದೆಲ್ಲ ದೀಪ ಎಲ್ಲ ಹಚ್ಚೋತ್ತಿಗೆ ನಾನು ಸ್ವಲ್ಪ ಹಚ್ಕೊಡ್ತೀನಿ, ಯಾಕಂದರೆ ಅವ್ನಿಗೆ ಇನ್ನು ಕಡ್ಡಿ ಅಂಟ್ಸೋಕ್ಕೆ ಬರಲ್ಲ, ಹಾಗಾಗಿ ನಾನೇ ಮಾಡಿಕೊಡೋದು. ಮತ್ತು ಶ್ಲೋಕಗಳು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತಾನೆ. ಅವ್ರ ಸ್ಕೂಲಲ್ಲಿ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಟ್ಟಿರ್ತಾರೆ, ಗಣೇಶ ಶ್ಲೋಕ, ಲಕ್ಷ್ಮೀದು, ಸರಸ್ವತಿ, ಹಾಗೆ ಕೆಲವುದೆಲ್ಲ ತುಂಬ ಹೇಳ್ತಾನೆ, ತುಂಬ ಗೊತ್ತು ಅವನಿಗೆ. ಬಟ್ ಅವನಿಗೆ ಮೂಡ್ ಬರಬೇಕಷ್ಟೇ, ಹೇಳಬೇಕು ಅಂದರೆ. ಮನಸ್ಸಿಲ್ಲ ಅಂದರೆ ಹೇಳೋಕ್ಕೆ ಹೋಗಲ್ಲ ಅವನು, ಮನಸ್ಸಿದ್ರೆ ಮಾತ್ರ ಹೇಳೋದೆಲ್ಲನೂ. ಕೆಲವು ಸತಿ ಮಲಗೋಷ್ಟೊತ್ತಿಗೆ ಕೇಳ್ತೀನಿ, ಕರೆಕ್ಟಾಗಿ ಹೇಳ್ತಾನೆ, ಕೆಲವು ಸತಿ ಹೇಳೋದಿಲ್ಲ, ಆ ಥರ ಮೂಡಿಯಾಗಿರ್ತಾನೆ ಅವನು. ಆಟಕ್ಕೆ ಟೈಮ್ ಆಗಿದೆ ಅಂತ ಸ್ವಲ್ಪ ಗಡಿಬಿಡಿ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡೋಷ್ಟೊತ್ತಿಗೆ ಅಷ್ಟೇ ಸುತ್ತ ಬಂದುಬಿಟ್ಟು ನೀಟಾಗಿ ನಮಸ್ಕಾರ ಮಾಡಿ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾನೆ ಹಣೆಗೆ. ನೋಡಿ ಯಾವ ಥರ ನೀಟಾಗಿ ಮಾಡ್ತಾ ಇದ್ದಾನೆ. ನಂಗೆ ನೋಡೋಕ್ಕೆ ಖುಷಿ, ಅವ್ನಿಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ನೋಡ್ತಾನೇ ಇದ್ದಾನೆ ವಿಡಿಯೋ ಮಾಡ್ತಾ ಇದ್ದಾಳ ಏನೋ ಅಂತ. ಬಟ್ ನಾ ಹೈಡ್ ಮಾಡಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅವನಿಗೆ ಪೂಜೆ ಮಾಡ್ತಾ ಮಾಡ್ತಾ ನೆನಪಾಗ್ಬಿಡ್ತು ಆಟಕ್ಕೆ ಟೈಮ್ ಆಗಿದೆ ಅಂತ. ಈಗ ಗಡಿಬಿಡಿ ಸ್ಟಾರ್ಟ್ ಮಾಡ್ದೆ. ಗಡಿಬಿಡಿ ಮಾಡಿ ಈಗ ಓಡೋಗ್ತಾನೆ ನೋಡಿ ಆಟಕ್ಕೆ. ಆಮೇಲೆ ಇವಾಗ ಹೋದರೆ ನಾನು ಕರೆಯೋ ಗಂಟ ಮೇಲ್ಗಡೆ ಬರಲ್ಲ ಅವನು. ಸೊ ಪೂಜೆ ಎಲ್ಲ ಆಯಿತು, ಆಟಕ್ಕೆ ಹೊರಟ. ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲನೂ ಮಾಡಿ ಆಟ ಎಲ್ಲ ಆಡ್ಕೊಂಡು ಚೆನ್ನಾಗೇ ಇದ್ದ. ಮಧ್ಯಾಹ್ನ ಮೇಲೆ ನೋಡಿ ಯಾವ ಥರ ಆಯಿತು ಅಂತ. ನನಗಂತೂ ತುಂಬ ಭಯ ಆಗೋಗ್ಬಿಡ್ತು, ಯಾವತ್ತೂ ಈ ಥರ ಆಗಿರಲಿಲ್ಲ ಅವನಿಗೆ. ಏನಂದರೆ ಸಿವಿಯರ್ ಡಿಹೈಡ್ರೇಟ್ ಆಗಿಬಿಟ್ಟು ಫುಲ್ ಅವನಿಗೆ ಸುಸ್ತು, ಆಮೇಲೆ
ಫುಲ್ಲು ಸ್ಟಮಕ್ ಪೇಯ್ನ್ ಬಂದು ಆಮೇಲೆ ಯೂರಿನ್ ಪಾಸ್ ಆಗ್ತಿಲ್ಲ, ಆಮೇಲೆ ಟಾಯ್ಲೆಟ್ ಕೂಡ ಮಾಡೋಕ್ಕಾಗ್ತಿಲ್ಲ, ಏನೂ ಹಂಗೆ ಆಚೆ ಹಾಕೋಕ್ಕೆ ಆಗ್ತಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಡ್ರಿಪ್ ಎಲ್ಲ ಹಾಕಿ ಏನೇನೋ ಮಾಡಿದ್ರು. ನನಗಂತೂ ಅವ್ನು ಮಾಡೋದು ನೋಡಿ ಭಯ ಆಗಿಬಿಟ್ಟಿತ್ತು. ಸುಸ್ತಾಗಿ ಮಲಗಿಬಿಟ್ಟಿದ್ದ ಅವ್ನು ಆ್ಯಕ್ಚುಲಿ. ಏನಂತ ಅಂದರೆ 3 ಗಂಟೆಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು ಅವನಿಗೆ. ರಾತ್ರಿ 8 ಗಂಟೆವರೆಗೂ ಒಂದೇ ಥರ ಕಡಿಮೆನೂ ಆಗಿಲ್ಲ, ಜಾಸ್ತಿನೂ ಆಗಿಲ್ಲ, ಸಿವಿಯರಾಗಿ ಯಾವ ಥರ ಪೇಯ್ನ್ ಇತ್ತು ಒಂದೇ ಥರ ಪೇಯ್ನ್ ಇತ್ತು. ಅವನು ಒದ್ದಾಡೋದೆಲ್ಲ ನೋಡಿಬಿಟ್ಟು ನಾನು ನಿಜ ಭಯ ಆಗಿಬಿಟ್ಟೆ. ಸೊ ಅದು ವಿಡಿಯೋನ ಮಾಡಿಬಿಟ್ಟು, ಅವರಪ್ಪ ಇರಲಿಲ್ಲ ಆ್ಯಕ್ಚುಲಿ, ಅವರಪ್ಪ ಊರಿಗೆ ಹೋಗಿದ್ರು ಕೆಲಸ ಇದೆ ಅಂತ. ವಿಡಿಯೋ ಮಾಡಿ ಕಳಿಸಿದ ತಕ್ಷಣ ಅವರಪ್ಪ ಕೂಡ ಇಮಿಡಿಯೇಟಾಗಿ ಹೊರಟು ಬಂದುಬಿಟ್ರು. ಅಷ್ಟು ಭಯ ಪಟ್ಬಿಟ್ಟೆ ನಾನು. ನೋಡಿ ಕೈದು ಕೂಡ ಇನ್ನೂ ತೆಗ್ದಿಲ್ಲ ಅವರು. ಮೇ ಬಿ ಬೇಕಾಗ್ಬೋದು, ಇನ್ನೂ ಸುಸ್ತೇನಾದರೂ ಆಗಿದ್ರೆ ಡ್ರಿಪ್ಸ್ನ ಹಾಕೋಕ್ಕೆ ಅಂತೇಳಿ ಅದನ್ನ ತೆಗ್ದಿಲ್ಲ ಅವರು. ಇವನು ನಿಧಾನಕ್ಕೆ ಆಟ ಸ್ವಲ್ಪ ರೆಡಿ ಆಗಿಬಿಟ್ಟಿದ್ದಾನೆ, ಬಟ್ ಸುಸ್ತದು ಇರುತ್ತೆ ಒಳಗಡೆಯಿಂದ. ಹಾಗಾಗಿ ನೋಡಿ ನಿಧಾನಕ್ಕೆ ಆಟ ಆಡು ಅಂತ ಅಂದರೆ ಮಾತೇ ಕೇಳ್ತಿಲ್ಲ, ಹಾಗೆ ಅವ್ನಿಗೇನು ನೋವಾಗ್ತಿಲ್ಲ ಅಂತೆ, ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಇವಾಗ ಆಲ್ಮೋಸ್ಟ್ ಒಂದು 70% ರೆಡಿ ಆಗಿದ್ದಾನೆ. ಸೊ ಅವ್ನಿಗಿನ್ನ ಬೇಕು 4 ದಿವಸ ರೆಡಿ ಆಗಬೇಕು ಅಂದರೆ ಫುಲ್ ಪರ್ಫೆಕ್ಟಾಗಿ. ಈ ಥರ ಮನೆಗೆ ಕರ್ಕೊಂಬಂದ್ವಿ. ಅಡ್ಮಿಟ್ ಮಾಡಿದ್ರು, ಒಂದಿನ ಅಡ್ಮಿಟ್ ಮಾಡ್ಕೊತೀನಿ ಅಂದರು, ಬಟ್ ಅವ್ನು ಅಳೋದು ನೋಡಿಬಿಟ್ಟು ಬೇಡ ಅಂತ ಮನೆಗೆ ಕರ್ಕೊಂಬಂದ್ವಿ. ಹತ್ತಿರ ಇದೆ, ಆ ಥರ ಏನಾರಾದರೂ ಕರ್ಕೊಂಬರ್ತೀವಿ ಅಂತ ಅವರಪ್ಪ ಹೆಂಗೂ ಬರ್ತಾ ಇದ್ರಲ್ಲ, ಹಾಗಾಗಿ ಬೇಡ ಅಡ್ಮಿಟ್ ಆಗೋದು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡು ನೈಟ್ ಹೊರಟು ಬಂದ್ವಿ. ಮತ್ತು ಅವತ್ತೇ ನ್ಯೂ ಇಯರ್ ಡೇ ಆಗಿತ್ತು. ಜಾನ್ವರಿ 1ಗೆ ಅವನಿಗೆ ಆ ಥರ ಆಗಿದ್ದು. ಅವನಿಗೆ ನ್ಯೂ ಇಯರ್ ಇರೋದ್ರಿಂದ ಕೆಳಗಡೆ ಎಲ್ಲ ಸೆಲೆಬ್ರೇಷನು ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವನಿಗೆ ಕೇಕ್ ಮತ್ತು ನಾನ್ ವೆಜ್ ಎಲ್ಲ ತಿನ್ನೋಕ್ಕಾಗಿರಲಿಲ್ಲ ಅವತ್ತು. ಏನೂ ಕೊಡಬೇಡ ಅಂತ ಹೇಳಿದರು, ಯಾಕಂದರೆ ಅವ್ನಿಗೆ ಏನೂ ಕೊಟ್ಟಿಲ್ಲ ಅವತ್ತು. ಗಂಜಿ ಮಾತ್ರ 2-3 ದಿವಸ ಗಂಜಿ ಮಾತ್ರ. ಸೊ ಅವನಿಗೆ 2-3 ದಿವಸ ಆದ ಮೇಲೆ ನೋಡಿ ಈ ಥರ ಚಿಕನ್ ಮತ್ತು ಕೇಕು ತಿಂದಿರಲಿಲ್ಲ. ಅವನು ಅವ್ರ ಪಪ್ಪ ಹತ್ರ ಕೇಕ್ ತರಿಸ್ಕೊಂಡು, ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳಿ ಮಟನ್ ತರಿಸ್ಕೊಂಡು ಅವನಿಗೆ ಮಾಡಿ ಕೊಟ್ಟು ಎಲ್ಲ ತಿಂದು ಅವನು ಆಸೆನ ತೀರಿಸ್ಕೊಂಡ. ಮತ್ತು ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಬ್ಲಾಗ್ಸ್ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ, ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ಆಮೇಲೆ 3 ಡೇಸ್ ಆದಮೇಲೆ ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ಅವತ್ತಿನ ಪೂಜೆ ಮಾಡ್ತಾಯಿದ್ದೆ. ಸೊ ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಈ ಥರ ಕಡಲೆಕಾಳು 21 ಕಡಲೆಕಾಳು ಹಾರ ಮಾಡಿ ಹಾಕಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಸಿಂಪಲ್ಲಾಗಿ. ಸ್ವಲ್ಪ ಹೂವು ಅದು ಎಲ್ಲ ಹಾಕಿ, ಅಕ್ಷತೆ ಕಾಳು ಎಲ್ಲನೂ ಹಾಕಿ, ಆಮೇಲೆ ಉಪವಾಸ ಕೂಡ ಮಾಡಿದ್ದೆ ನಾನು. ಎಲ್ಲ ಸಂಕಷ್ಟಹರ ಚತುರ್ಥಿ ಉಪವಾಸ ಮಾಡಲ್ಲ ನಾನು. ಇದು ಮೇನ್ ಬರುತ್ತಲ್ಲ ಅಂಗಾರಕ, ಅದು ಮಂಗಳವಾರ ಬರೋದನ್ನು ಅದನ್ನು ಮಾತ್ರ ಮಾಡ್ತೀನಿ. ಇದು ಮತ್ತು ಶಿವರಾತ್ರಿ ಮಾತ್ರ ಉಪವಾಸ ಮಾಡೋದು, ಬೇರೆ ಯಾವುದು ಮಾಡಲ್ಲ. I didn't saw anything but I really promise. You also didn't saw promise. Small baby didn't saw promise. I also didn't saw. The small baby. Yeah. Hey, I also didn't saw. Okay. Hey, I also didn't saw. Okay. I got up. You pick up. Aji. Your baby. He's Chickappa. I am Doddappa. I am Chickappa. This girl, Mama, Auntie. Sit on your stomach. ಆಮೇಲೆ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಅವ್ರಿಗೆ ಇಸ್ಕಾನ್ ಟೆಂಪಲ್ ಅವರಿಂದ ವರ್ಷ ಕಲರಿಂಗು ಪೇಂಟಿಂಗ್ ಕಾಂಪಿಟೇಷನ್ ಇರುತ್ತೆ. ಇವ್ರಿಗೆ ಕೂಡ ಇತ್ತು, ಇವನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ. ಹಾಗಾಗಿ ಅವರು ಈ ಥರ ಒಂದು ಏನಂತಾರೆ ಇದು ಫ್ರಿಜ್ ಮ್ಯಾಗ್ನೆಟ್ ಇರುತ್ತಲ್ಲ, ಅದನ್ನು ಕೊಟ್ಟಿದ್ದರು. ಕೃಷ್ಣದು, ಬೇಬಿ ಕೃಷ್ಣದು, ಲಿಟಲ್ ಕೃಷ್ಣದು, ಅದನ್ನು ತೊಗೊಂಬಂದಿದ್ದ. ಹಾಕಿ ಫ್ರಿಜ್ಜಿಗೆ ಹಾಕಿ ವಿಡಿಯೋ ಮಾಡಿದ್ದೆ, ನಾವು ಮಾಡಿರೋ ವಿಡಿಯೋ ಇದು. ಆಮೇಲೆ ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು. ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಮುಗಿಸ್ಕೊಂಡು ಕರ್ಕೊಂಬಂದೆ. 5 to 6 ಇರುತ್ತೆ. ಆಮೇಲೆ ದೊಡ್ಡ ಮಕ್ಳು ಏನಿರ್ತಾರೆ ಅವ್ರಿಗೆ 6 to 7 ಆ ಥರ ಇರುತ್ತೆ. ಇವಂಗೆ ಸಣ್ಣ ಮಕ್ಳು ಇರ್ತಾರಲ್ಲ, ಇವರಿಗೆ 5 to 6 ಇದೆ. ಡ್ಯಾನ್ಸ್ ಬೀಸ್ ಅಂದರೆ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಇವ್ರ ಹತ್ರನೇ ಫೋನಿಕ್ಸು ಆಮೇಲೆ ಅಬ್ಯಾಕಸ್ಸು ಎಲ್ಲನೂ ಹಾಕಿದ್ದೀನಿ, ಯಾಕಂದರೆ ನಂಗೆ ಹತ್ತಿರ ಸಿಕ್ಕಿರೋದ್ರಿಂದ ಈಸಿ ಆಯಿತು. ಸಮ್ಮರಲ್ಲಿ ಅವನಿಗೆ ಸ್ವಿಮ್ಮಿಂಗ್ ಮೇಲೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು ಅವನಿಗೆ, ಒಂದು ಆ್ಯಕ್ಟಿವಿಟಿ, ಒಂದು ಸ್ಟಡಿ, ಆ ಥರ ಅವನು ಫುಲ್ ಡೇ ಎಂಗೇಜ್ ಆಗಿಬಿಡ್ತಾನೆ ಇಷ್ಟು ಮಾಡಿಬಿಟ್ರೆ.
ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗು ನಾವು ಮೊನ್ನೆ ನಾನು ನನ್ನ ತಮ್ಮ ಆರು ಹೊರಗಡೆ ಹೋಗಿದ್ವಲ್ಲ ಮಾಲ್ಗೆ. ಆ ಮಾಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಅಕ್ಕ ಹಾಗೆ ಅಕ್ಕ ಮಗನೂ ಕರ್ಕೊಂಡು ಹೋಗಿದ್ವಿ. ಅವ್ರಿಗೂ ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದರು ಅಲ್ಲಿ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಆಟ ಎಲ್ಲ ಆಡಿದ್ರು. ಅಲ್ಲಿ ಟ್ರೈನ್ ಇತ್ತು, ಚೆನ್ನಾಗಿತ್ತು. ಆ ಟ್ರೈನಲ್ಲಿ ಕೂರಿಸಿದ್ವಿ. ಇಬ್ಬರು ಕೂಡ ಟ್ರೈನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದರು. ಹಾಗೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ನಂದು ಇವತ್ತಿನ ಮಿನಿ ಬ್ಲಾಗ್. ಅಂದರೆ ಫುಲ್ 1 ವೀಕ್ದು ಕವರ್ ಮಾಡಿದ್ದೀನಿ. ಅಂದರೆ ಇವಂಗೆ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ವರ್ಕು ಅಂತ ಮಾಡೋಕ್ಕೆ ಹೋಗಿಲ್ಲ. ಅದೇ ಇಷ್ಟ ಆಯಿತು. ನ್ಯೂ ಇಯರ್ ಎಂಜಾಯ್ಮೆಂಟು, ಹಾಸ್ಪಿಟಲು ಎಲ್ಲನೂ ಆಯಿತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಬಾಯ್.